ಮಕ್ಕಳೇ, ಪರೀಕ್ಷೆ ಚಾಯ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಟೀಚರ್ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಬುಟ್ಟು ಅಂತ ಏನು ಪದ್ಯವನ್ನ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಲ್ಲ ಮಕ್ಕಳೇ, ಎಕ್ಸ್ಪ್ಲನೇಷನು, ಅದರ ಸಮರಿನ ನೋಡೋಣ ಬನ್ನಿ. ಈ ಪರ್ಟಿಕ್ಯುಲರ್ ಪದ್ಯವನ್ನ ಬರೆದಿದ್ದವರು ತೋರು ದತ್ ಅವರು. ಸರಿ ಮಕ್ಕಳೇ, ಇವಾಗ ನೋಡೋಣ ಬನ್ನಿ. ಬಟ್ ಸಮರಿಲಿ ನಾವು ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾ ಇದೀವಿ. ಸೀಕ್ವೆನ್ಸ್ ಆಫ್ ಈವೆಂಟ್ಸ್, ಅಂದ್ರೆ ಈವೆಂಟ್ಸ್ ಯಾವಾಗ ಏನೇನು ಆಯ್ತು ಅಂತ ಮಾತ್ರ ನೋಡ್ತಿದೀವಿ. ಇದು ನಿಮಗೆ ಎಕ್ಸಾಮಲ್ಲಿ ಆನ್ಸರ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ, ಬಟ್ ಡೀಟೇಲ್ ಆಗಿ ಕೂಡ ಕಲಿಯೋದು ಇಂಪಾರ್ಟೆಂಟ್. ಸೊ ಖಂಡಿತ ಹೋಗಿ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ ಪರೀಕ್ಷೆ ಚಾನೆಲ್ ಅಲ್ಲಿ. ನಡೀರಿ ಇವಾಗ ನೋಡೋಣ. ಮೊದಲನೇದಾಗಿ ಏನಾಯ್ತು, ಬುಟ್ಟು ಅವ್ರು ಏನಿದ್ರು, ಬುಟ್ಟು ಅಂದ್ರೆ ನಮ್ಮ ಏಕಲವ್ಯ ಅವರು ದ್ರೋಣಾಚಾರ್ಯರನ್ನ ಅಪ್ರೋಚ್ ಮಾಡಿದ್ರು. ಯಾಕೆ ಅಪ್ರೋಚ್ ಮಾಡಿದ್ರು? ಆರ್ಚರಿನ ಕಲಿಯಕ್ಕೆ ಅಥವಾ ಬಿಲ್ಲು ಬಾಣ ಹೆಂಗೆ ನಡೆಸೋದು ಅಂತ ಕಲಿಯೋದಕ್ಕೋಸ್ಕರ ದ್ರೋಣಾಚಾರ್ಯರ ಹತ್ರ ಹೋಗ್ತಾರೆ ಬುಟ್ಟು ಅವರು. ಬುಟ್ಟು ಹ್ಯಾಡ್ ಅಪ್ರೋಚ್ ದ್ರೋಣಾಚಾರ್ಯ ಟು ಲರ್ನ್ ಹಿಸ್ ಸೈನ್ಸ್ ಅಂದ್ರೆ ಆರ್ಚರಿ. He was rejected and sent away in shame as he had no fame or wealth. ಬುಟ್ಟು ಹತ್ರ ಯಾವುದೇ ರೀತಿಯಾದ ದುಡ್ಡು ಅಥವಾ ಒಂದು ದೊಡ್ಡ ಒಂದು ಫ್ಯಾಮಿಲಿಯಿಂದ ಬಿಲಾಂಗ್ ಆಗ್ತಿರ್ಲಿಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ದ್ರೋಣಾಚಾರ್ಯ ಕಂಟಿನ್ಯೂಸ್ ಟು ಬಿ ಬುಟ್ಟೋಸ್ ಇನ್ಸ್ಪಿರೇಷನ್. ಇದಾದ್ರೂ ಕೂಡ ಬುಟ್ಟು ದ್ರೋಣಾಚಾರ್ಯರನ್ನು ಒಂದು ಇನ್ಸ್ಪಿರೇಷನ್ ಆಗಿ ನೋಡ್ತಾನೆ. Butto teaches himself archery and considers Dronacharya to be his master. Butto ಅವರಿಗೇನೆ ಆರ್ಚರಿನ ಕಲಿತಾರೆ. ಸೊ ಅವ್ರಿಗೇನೆ ಅವರು ಟ್ರೈನ್ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಬಿಟ್ಬಿಡಲ್ಲ, ಅವರೇ ಕಲ್ತ್ಕೊಂತಾರೆ ಈ ಪರ್ಟಿಕ್ಯುಲರ್ ಸ್ಕಿಲ್ನ. ಅಂಡ್ ದ್ರೋಣಾಚಾರ್ಯರನ್ನು ಮಾಸ್ಟರ್ ಆಗಿ ನೋಡ್ತಾನೆ. Dronacharya sees Butto's skill and asks him to forget the past, start a new relationship and give recompense. ಅಂದ್ರೆ ಮುಂಚೆ ಆಗಿದ್ದೀನಲ್ಲ ಮರ್ತೋಗಪ್ಪ ಅಂತ ದ್ರೋಣಾಚಾರ್ಯರು ಬುಟ್ಟೋಗ್ ಹೇಳ್ತಾರೆ. ಅಂಡ್ ಇವಾಗ ನಾವು ಒಂದು ಹೊಸ ಸ್ಟಾರ್ಟ್ ಮಾಡೋಣ, ಅಂಡ್ ಈ ಸ್ಟಾರ್ಟಿಂಗ್ ಅಲ್ಲಿ ನೀನು ನನಗೆ ಒಂದು ಗುರುದಕ್ಷಿಣವನ್ನು ಕೊಡು ಅಂತ ಕೇಳ್ತಾರೆ ದ್ರೋಣಾಚಾರ್ಯರು ಬುಟ್ಟೋಗೆ. ಆಯ್ತಾ? ಇದಾದ್ಮೇಲೆ ಏನಾಗುತ್ತೆ, ಬುಟ್ಟೋ ಪ್ರಾಮಿಸಸ್ ಟು ಫುಲ್ಫಿಲ್ ಎನಿ ಡಿಮಾಂಡ್ಸ್ ಆಫ್ ದ್ರೋಣಾಚಾರ್ಯಾಸ್. ಏನೇ ಡಿಮಾಂಡ್ ಇದ್ರು ಬುಟ್ಟೋ ಹೇಳ್ತಾನೆ, ನಾನ್ ನಿಮ್ಮ ಎಲ್ಲ ಡಿಮಾಂಡ್ ನ ಪೂರ್ತಿ ಮಾಡ್ತೀನಿ, ಯಾವ್ದೇ ಡಿಮಾಂಡು ದೊಡ್ಡದಾಗಕ್ ಚಾನ್ಸೇ ಇಲ್ಲ, ನಾನ್ ಯಾವ್ದೇ ಡಿಮಾಂಡ್ ನೀವು ಕೇಳಿದ್ರು ನಾನು ಅದನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ದ್ರೋಣಾಚಾರ್ಯ ಆಸ್ ಬುಟ್ಟೋ ಟು ಕನ್ಸಿಡರ್ ಕೇರ್ಫುಲಿ ಅಂಡ್ ನಾಟ್ ಟು ಮೇಕ್ ಅ ರ್ಯಾಶ್ ಪ್ರಾಮಿಸ್. ದ್ರೋಣಾಚಾರ್ಯರು ಹೇಳ್ತಾರೆ, ಖಂಡಿತ ಥಿಂಕ್ ಮಾಡು ಪ್ರಾಮಿಸ್ ಮಾಡೋಕ್ಕಿಂತ ಮೊದಲು, ಅಂಡ್ ಯಾವುದೇ ರೀತಿಯಾದ ರ್ಯಾಶ್ ಪ್ರಾಮಿಸ್ ಮಾಡಬೇಡ, ಯೋಚಿಸಿ ಹೇಳು ನೀನೇನದನ್ನ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಬುಟ್ಟೋ ಕನ್ಫರ್ಮ್ಸ್ that he owes everything including his knowledge to Dronacharya and that he would not regret his promise. So ಬುಟ್ಟೋ ಹೇಳ್ತಾರೆ, ನನ್ನ ನಾಲೆಡ್ಜಿನ ಜೊತೆಗೆ ನಾನು ಎಲ್ಲದನ್ನು ನಿಮ್ಮನಿಗೆ ಅರ್ಪಿಸಕ್ಕೆ ರೆಡಿ ಆಗಿದ್ದೀನಿ ಅಂಡ್ ನಾನು ಯಾವತ್ತೂ ಇದನ್ನ ರಿಗ್ರೆಟ್ ಮಾಡಲ್ಲ ಅಂತ ಹೇಳ್ತಾರೆ. ದ್ರೋಣಾಚಾರ್ಯ ಆಸ್ ಬುಟ್ಟೋ ಟು ಸಿವರ್ ಹಿಸ್ ರೈಟ್ ಹ್ಯಾಂಡ್ ಥಮ್. ಅವರ ಒಂದು ರೈಟ್ ಹ್ಯಾಂಡ್ ಥಮ್ ನ ಕಟ್ ಮಾಡೋದಿಕ್ಕೆ ಹೇಳ್ತಾರೆ ದ್ರೋಣಾಚಾರ್ಯರು. ಈ ರೈಟ್ ಹ್ಯಾಂಡ್ ಥಮ್ ನ ಕಟ್ ಮಾಡಿ ಇದರ ಮೂಲಕ ನೀನು ನನಗೆ ಗುರುದಕ್ಷಿಣವನ್ನು ನೀಡ್ತಿದ್ಯಾ ಅಂತ ಹೇಳ್ತಾರೆ. Dronacharya justifies his ask for the sad recompense, saying that he did promise there would be nobody equaling Arjuna's skill in archery. ಸೊ ಇವಾಗ ಅವ್ರು ಕೇಳಿದಾಗ ಏನಂತಾರೆ, ನಾನು ಇದನ್ನ ಯಾರಿಗೋಸ್ಕರ ಕೇಳ್ತಾ ಇದ್ದೀನಿ, ಅರ್ಜುನನಿಗೋಸ್ಕರ ಕೇಳ್ತಾ ಇದ್ದೀನಿ, ಅಂಡ್ ಇದು ಅವನ ಕಡೆ ಇರುವ ನನ್ನ ಫೇತ್ಫುಲ್ನೆಸ್. ಆಯ್ತಾ? ಅಂಡ್ ಇದರ ಮೂಲಕ ಏನಾಗ್ತಿದೆ, ನಾನು ಇದನ್ನ ಎನ್ಶೋರ್ ಮಾಡ್ತಾ ಇದ್ದೀನಿ, ಅರ್ಜುನನ ಸಮತೆಯಾಗಿ ಅವನ ಸಮಾನಕ್ಕೆ ಯಾರೇ ಒಬ್ರು ಇಲ್ಲ ಈ ಪರ್ಟಿಕ್ಯುಲರ್ ಸ್ಕಿಲ್ ಅಲ್ಲಿ ಅಂತ ನಾನು ನೋಡ್ಕೊಳ್ಳೋದಿಕ್ಕೆ ನಿನ್ನ ಕೈಯಲ್ಲಿ ನಿನ್ನ ರೈಟ್ ಹ್ಯಾಂಡ್ ತಂಬು ಕಟ್ ಮಾಡ್ಸೋದಿಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ವಿತೌಟ್ ಹೆಸಿಟೇಷನ್ ಬುಟ್ಟೋ ಸಿವರ್ಸ್ ಹಿಸ್ ರೈಟ್ ಹ್ಯಾಂಡ್ ಥಂಬ್. ಏನೇ ಹೆಸಿಟೇಷನ್ ಇಲ್ದರೆ ರೈಟ್ ಹ್ಯಾಂಡ್ ಥಂಬನ್ನ ಅವನು ಕಟ್ ಮಾಡ್ತಾನೆ. ಇಂಪ್ರೆಸ್ ದ್ರೋಣಾಚಾರ್ಯ ಬ್ಲೆಸಸ್ ಬುಟ್ಟೋ ಸೇಯಿಂಗ್ ದಟ್ ಹಿ ವುಡ್ ಬಿಕಮ್ famous and people across sea would link the name Butto to self-help, truth and modesty. ಈ ಒಂದು ಆಕ್ಟ್ ಆದ್ಮೇಲೆ ಮಕ್ಕಳೇ, ಬುಟ್ಟೋ ಅವರ ರೈಟ್ ಹ್ಯಾಂಡ್ ಥಂಬನ್ನ ಕೊಟ್ಟ ಮೇಲೆ, ಗುರುದಕ್ಷಿಣ ಕೊಟ್ಟ ಮೇಲೆ ದ್ರೋಣಾಚಾರ್ಯರು ಅವರನ್ನ ಬ್ಲೆಸ್ ಮಾಡ್ತಾರೆ. ಏನಂತ ಬ್ಲೆಸ್ ಮಾಡ್ತಾರೆ, ನೀನು ಈ ಒಂದು ಕಾರ್ಯಕ್ಕೋಸ್ಕರ ಅಕ್ರಾಸ್ ಸೀಸ್ ಅಂದ್ರೆ ಎಲ್ಲಾ ಕಡೆ ಈ ಒಂದು ಕಾರ್ಯಕ್ಕೋಸ್ಕರ ನಿನಗೆ ಜನ ಲಿಂಕ್ ಮಾಡ್ತಾರೆ. ಯಾವ್ದಕ್ಕೆ ಲಿಂಕ್ ಮಾಡ್ತಾರೆ? ಮಾಡೆಸ್ಟಿ, ಟ್ರೂತ್ಫುಲ್ನೆಸ್ ಹಾಗೂ ಸೆಲ್ಫ್ ಹೆಲ್ಪ್ಗೆ. ಅಂಡ್ ನೀನು ಫೇಮಸ್ ಆಗ್ತೀಯ, ಜನ ಇದಕ್ಕೋಸ್ಕರ ನಿನ್ನನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ ಕೂಡ
ಹೇಳ್ತಾನೆ. ಸೊ ಇದು ಈ ಪರ್ಟಿಕ್ಯುಲರ್ ಪದ್ಯದ ಸಮರಿ ಮಕ್ಕಳೇ. ಇದರ ಜೊತೆಗೆ ಇದರ ಅಂತ್ಯಕ್ಕೆ ಬಂದಿದ್ದೀವಿ. ಸೊ ಖಂಡಿತ ಈ ಲೆಸನ್ ನಿಮಗೆ ಪೂರ್ತಿ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ನಿಮಗೆ ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಖಂಡಿತ ಹೋಗಿ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ. ಮತ್ತೆ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ನಿಮಗೆ ಬೇರೆ ಕೋರ್ ಸಬ್ಜೆಕ್ಟ್ಸ್ ಕೂಡ ಸಿಗತ್ತೆ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಬಿಕಾಸ್ ಅಲ್ಲಿ ನಿಮ್ಮ ಎಲ್ಲ ಡೌಟ್ಸನ್ನು ನಾವು ಸಾಲ್ವ್ ಕೂಡ ಮಾಡ್ತೀವಿ. ನಾನು ಮತ್ತೆ ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.